ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಾಸ್ತು ರೀತಿ ಮನೆ ಆಗಿರಬೇಕು, ಮನೆಯ ವಿಚಾರ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಇಂದಿನ ದಿನ ಮನೆಯಲ್ಲಿ ನಾವು ಯಾವ ವಸ್ತು ಇಟ್ಕೊಳ್ಬೇಕು ಅದೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಹಸಿರು ಅಂತಕ್ಕಂಥದ್ದು ಬುಧನ ಸಂಕೇತ ಆಗಿದ್ದು, ಮನೆಯಲ್ಲಿ ಬುಧಾಂಶ ಜಾಸ್ತಿ ಇರಬೇಕು. ಹಾಗೆ ನಾವೆಷ್ಟೋ ಸರಿ ಹೇಳ್ತೀವಿ, ಎಲ್ಲ ರಾಶಿಗಳವರೆಗೂ ಸಹ ಹಸಿರು ಬಣ್ಣದ ಒಂದು ಉಂಗುರ ಅಥವಾ ಹಸಿರು ಕಲ್ಲು ಎಲ್ಲ ರಾಶಿಗಳಿಗೂ ಕೂಡ ತುಂಬಾ ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾ, ಮನೆಗೆ ವಾಸ್ತು ರೀತಿ ನೋಡೋಕ್ಕೆ ಹೋದಾಗ ಹಸಿರು ಬಣ್ಣ ಮನೆಗೆ ಭಾಳ ಶ್ರೇಷ್ಠವಾದದ್ದು. ಎಲ್ಲೋ ಒಂದು ಕಡೆ ಹಸಿರು ನೀವು ಹಾಕ್ತಕ್ಕಂಥ ಮ್ಯಾಟ್ ಇರ್ಬೋದು, ಮನೆಯಲ್ಲಿ ಉಪಯೋಗಿಸೋ ಒಂದು ಕಾರ್ಪೆಟ್ ಇರ್ಬೋದು, ಮ್ಯಾಟ್ ಇರ್ಬೋದು, ಮನೆ ಮುಂದೆ ಹಾಕ್ತಕ್ಕಂಥದ್ದಾಗ್ಬೋದು, ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಗಿಡ ಇಟ್ಕೊಳ್ಳೋದು, ಇವೆಲ್ಲವೂ ಕೂಡ ಮನೆಗೆ ಹೆಚ್ಚು ಶಕ್ತಿಯನ್ನು, ಹೆಚ್ಚು ಆಹ್ಲಾದ, ಹೆಚ್ಚು ಸಂತೋಷ, ಜೊತೆಗೆ ಒಂದು ಧನಾತ್ಮಕ ಲಹರಿಗಳನ್ನು ಆ ಮನೆಯಲ್ಲಿ ಹೀರ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಇವತ್ತಿನ ದಿವಸ ಮನಿ ಪ್ಲ್ಯಾಂಟ್, ಎಲ್ಲರೂ ಕೇಳಿರೋದನ್ನ ವಿಷಯನೇ ಇದು. ಮನಿ ಪ್ಲ್ಯಾಂಟ್ ಅಂತ, ಅದು ಒಂದು ಬಳ್ಳಿಯ ಆಕಾರದಲ್ಲಿ ಅದು ಹಬ್ಬಿಕೊಂಡು ಹೋಗ್ತಾ ಇರುತ್ತೆ. ಬರೀ ಕೇವಲ ಅದರಲ್ಲಿ ನಾವು ಎಲೆಗಳನ್ನು ಜಾಸ್ತಿ ನೋಡ್ತೀವಿ. ಆ ಮನಿ ಪ್ಲ್ಯಾಂಟ್ ಇಟ್ಕೊಳ್ಳೋದು ಶುಭನ ಅಶುಭನ ಅಂತಂದರೆ ಎಲ್ಲ ಕಡೆ ಸಹ, ಇವನ್ ನಿಮಗೆ ಕಚೇರಿ ಇರ್ಬೋದು, ಅಥವಾ ನಿಮ್ಮ ಮನೆ ಇರ್ಬೋದು, ನೀವಿರ್ತಕ್ಕಂಥ ಜಾಗ ಇರ್ಬೋದು, ನಿಮ್ಮ ಆಶ್ರಮ ಇರ್ಬೋದು, ಎಲ್ಲ ಕಡೆ ಈ ಮನಿ ಪ್ಲ್ಯಾಂಟ್ನಿಂದ ಅಲ್ಲಿ ಒಂದು ರೀತಿಯ ಧನಾತ್ಮಕ ಲಹರಿಗಳು ಕೂಡ ಬರುತ್ತೆ. ಇನ್ನು ಮನಿ ಪ್ಲ್ಯಾಂಟನ್ನು ನಾವು ಇಟ್ಕೊಳ್ಳೋವಾಗ ಯಾವ ತಪ್ಪು ಮಾಡಬಾರ್ದು, ಯಾವ ತಪ್ಪುಗಳನ್ನು ಮಾಡಿದ್ರೆ ಅದು ನಮಗೆ ಫಲ ಕೊಡಲ್ಲ. ಹಾಗಾಗಿ ಇವತ್ತಿನ ಸಹ ಸುಖ, ಸಂತೋಷ, ಸಮೃದ್ಧಿ ಪ್ರತಿಯೊಬ್ಬರಿಗೂ ಬೇಕು. ಯಾರಿಗೆ ಬೇಕಾಗಿಲ್ಲ? ನೆಮ್ಮದಿ, ಸುಖ, ಐಶ್ವರ್ಯ ಎಲ್ಲವೂ ಬೇಕು. ಆದರೆ ಮನೆಯಲ್ಲಿ ಈ ಸಂತೋಷ ಬರಬೇಕು ಅಂದರೆ ಮುಳ್ಳಿನ ಸಸ್ಯಗಳನ್ನು ಮುಖ್ಯವಾಗಿ ಮನೆಯಲ್ಲಿ, ಮನೆಯ ಮೇಲೆ, ಮನೆಯ ಕೆಳಗಡೆ, ಮನೆಯ ಅಕ್ಕಪಕ್ಕ ಮುಳ್ಳಿನ ಸಸ್ಯಗಳನ್ನು ಇಟ್ಕೋಬಾರ್ದು ಅಂತ ವಾಸ್ತು ರೀತಿ ಹೇಳುತ್ತೆ. ಇನ್ನು ನಮಗೆ ನಕಾರಾತ್ಮಕ ಶಕ್ತಿಗಳು ಹೋಗಿ ಧನಾತ್ಮಕ ಶಕ್ತಿಗಳು ಬರೋಕ್ಕೆ ವಾಸ್ತು ರೀತಿಯಲ್ಲಿ ಗಿಡಗಳ ಪ್ರಭಾವ ಬಹಳಷ್ಟಿದೆ. ಆ ರೀತಿ ನೋಡೋಕ್ಕೆ ಹೋದಾಗ ಈ ಮನಿ ಪ್ಲ್ಯಾಂಟನ್ನು ಯಾವುದೇ ರೀತಿ ಒಣಗೋದಕ್ಕೆ ಬಿಡಬಾರ್ದು. ಕೇವಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಅದು ಬಳ್ಳಿಯಾಗಿ ಹಬ್ಕೊಂಡು ಹೋಗ್ತಾ ಇರುತ್ತೆ. ಈ ಮನಿ ಪ್ಲ್ಯಾಂಟನ್ನು ಟೆರೇಸಲ್ಲಿ ಬಾಲ್ಕನಿಯಲ್ಲಿ ಇಟ್ಕೊಳ್ಳೋದು ಬಹಳಷ್ಟು ಶುಭ. ಹಾಗೆ ಬಾಗಿಲು ಹಿಂದೆ ಮುಂದೆ ಎಷ್ಟೋ ಜನ ಮನೆಯೊಳಗೆ ಹೋಗುವಾಗ ಮನಿ ಪ್ಲ್ಯಾಂಟ್ ಇಡಬಾರ್ದು. ಆ ಕಡೆನೂ ಇಡಬಾರ್ದು, ಈ ಕಡೆನೂ ಇಡಬಾರ್ದು, ಹಿಂದೆನೂ ಇಡಬಾರ್ದು, ಮುಂದೆನೂ ಇಡಬಾರ್ದು. ಸಿಂಹದ್ವಾರದ ಹಿಂದೆ ಮುಂದೆ ಅಕ್ಕಪಕ್ಕಗಳಲ್ಲಿ ಮನಿ ಪ್ಲ್ಯಾಂಟನ್ನು ಇಡಬಾರ್ದು. ಹಾಗೆ ಈ ಮನಿ ಪ್ಲ್ಯಾಂಟನ್ನು ಯಾರಿಗೂ ದಾನ ಕೊಡಬಾರ್ದು. ಗಿಫ್ಟ್ ಕೊಡೋಕ್ಕೆ ಹೋಗೋದು, ಈ ವಿವಾಹ ಅಥವಾ ಎಲ್ಲೋ ನಾಮಕರಣ ಅಥವಾ ಶುಭ ಕಾರ್ಯಗಳಲ್ಲಿ ಏನು ಮಾಡ್ತಾರೆ, ಎಷ್ಟೋ ಜನ ಗಿಡಗಳು ಕೊಡೋದು ಶುಭ, ತುಂಬ ಒಳ್ಳೆಯದು. ಆದರೆ ಮನಿ ಪ್ಲ್ಯಾಂಟನ್ನು ಯಾರಿಗೂ ನೀವು ಗಿಫ್ಟಾಗಿ ಕೊಡಬಾರ್ದು, ಯಾರಿಂದಲೂ ತಗೊಳ್ಬಾರ್ದು, ಕೊಡಲೂಬಾರ್ದು, ತಗೊಳ್ಳೂಬಾರ್ದು. ಹಾಗೆ ಈ ಒಂದು ಮನಿ ಪ್ಲ್ಯಾಂಟನ್ನು, ಆ ಬಳ್ಳಿಯನ್ನು ನೀವು ಸಮತಟ್ಟಾಗಿ ಹೀಗೆ ನೇರವಾಗಿ ಬಳ್ಳಿಯನ್ನು ಬಿಡಬಾರ್ದು. ಅದು ಯಾವಾಗಲೂ ಊರ್ಧ್ವಮುಖದಲ್ಲಿ ನೇರವಾಗಿ ಮೇಲಕ್ಕೆ ಹೋಗೋಂಗೆ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು. ಇನ್ನು ಮನಿ ಪ್ಲ್ಯಾಂಟನ್ನು ಯಾವಾಗಲೂ ಕೂಡ ನೀವು ನರ್ಸರಿಯಿಂದ ಕೊಂಡು ತರಬೇಕು, ದುಡ್ಡು ಕೊಟ್ಟು ಕೊಂಡು ತರಬೇಕು, ಗಿಫ್ಟ್ ತಗೋಬಾರ್ದು. ಸದಾ ಹಸಿರಾಗಿ ಇದ್ದಿದ್ದೆ ಆದರೆ ಅದು ಬುಧನ ಸಂಕೇತ ಆಗಿರುತ್ತೆ, ಸಂತೋಷ ಇರುತ್ತೆ, ಧನಾತ್ಮಕವಾಗಿರುತ್ತೆ. ಹಣ ಡೈರೆಕ್ಟಾಗಿ ಹಣ ಬರಲ್ಲ. ಹಣ ನಿಮ್ಮ ಹತ್ರ ಬರಬೇಕು ಅಂದರೆ, ಲಕ್ಷ್ಮಿ ನಿಮ್ಮ ಹತ್ರ ಬರಬೇಕು ಅಂದರೆ ಶುದ್ಧವಾಗಿರಬೇಕು ಅಂತ ಒಂದು ಕಡೆ ಹೇಳಿದ್ರೆ, ಹಣ ಬರಬೇಕು ಅಂದರೆ ಮನೆಯಲ್ಲಿ ಪ್ರಶಾಂತತೆ, ಸಂತೋಷ, ನೆಮ್ಮದಿ ಇದ್ದಾಗ ಬರುತ್ತೆ. ಆ ಪ್ರಶಾಂತತೆ, ನೆಮ್ಮದಿ, ಸಂತೋಷ ಈ ಬುಧ ಗ್ರಹದಿಂದ ಬರುತ್ತೆ. ಆ ಬುಧ ಗ್ರಹ ಈ ರೀತಿ ಹಸಿರು ಗಿಡಗಳಲ್ಲಿ, ಆದರೂ ಕೂಡ ಯಥೇಚ್ಛವಾಗಿ ಬೆಳೆಯತಕ್ಕಂತಹ ಮನಿ ಪ್ಲ್ಯಾಂಟಲ್ಲಿ ಇರುತ್ತೆ ಅಂತ ಹೇಳ್ತಾ, ಹಾಗೆ ಅಡುಗೆ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇಡಬಾರ್ದು, ಮಲಗುವ ಮನೆಯಲ್ಲಿ ಬೆಡ್ರೂಮಲ್ಲಿ ಮನಿ ಪ್ಲ್ಯಾಂಟನ್ನು ಇಡಬಾರ್ದು, ಬಾಗಿಲತ್ರ ಇಡಬಾರ್ದು, ಟೆರೇಸಲ್ಲಿ ಆದಷ್ಟು ಹೊರಗಡೆ ಟೆರೇಸಲ್ಲಿ ಬಾಲ್ಕನಿಗಳಲ್ಲಿ ಆ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ಳೋದು ಶುಭ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.